ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 15 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಸೂಪರ್ ಸಂಡೇ ವಿತ್ ಸುದೀಪ ಅನ್ನೋ ಒಂದು ಎಪಿಸೋಡ್ನ ವಿಮರ್ಶೆ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರೆಲ್ಲ ಎಲಿಮಿನೇಟ್ ಆಗಿದ್ರು, ಯಾರೆಲ್ಲ ಸೇವ್ ಆಯಿದ್ರು, ಯಾರಿಗೆಲ್ಲ ಒಂದಿಷ್ಟು ಕಿವಿ ಮಾತುಗಳು ಸಿಕ್ಕುವು, ಬಿಗ್ ಬಾಸ್ ಕೊಟ್ಟಿರ್ತಕ್ಕಂಥ ಟ್ವಿಸ್ಟಲ್ಲಿ ಇರ್ತಕ್ಕಂಥ ಒಂದು ನಿಗೂಢವಾದ ಗುಟ್ಟಾದರೂ ಏನೇನು, ಸ್ಪಂದನ ಮತ್ತು ಮಾಳುವರು ಫೈನಲಿಸ್ಟ್ ಆಗಿದ್ದಾದರೂ ಯಾಕೆ ಮತ್ತು ಹೇಗೆ, ಬಿಗ್ ಬಾಸ್ನವರು ಜನಗಳನ್ನು ಬಕ್ರಾ ಮಾಡಿದ್ರಾ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸ್ಪರ್ಧಿಗಳು ತಮ್ಮ ಒಂದು ಅವಲೋಕನ ಮಾಡ್ತಾ ಇರ್ತಾರೆ. ಹೊರಗಡೆ ಏನಾಗ್ತಾ ಇದೆ, ನಮ್ಮ ಬಗ್ಗೆ ಒಪಿನಿಯನ್ ಜನಗಳಿಗೆ ಹೇಗೆ ಸಿಗ್ತಾ ಇದೆ, ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಾದ ನಂತರ ಕಿಚ್ಚ ಅವರು ಖಡಕ್ ಆಗಿ ಎಂಟ್ರಿ ಕೊಡ್ತಾರೆ ಸೂಪರ್ ಸಂಡೇ ವಿತ್ ಸುದೀಪ ಅನ್ನೋ ಒಂದು ಕಾರ್ಯಕ್ರಮಕ್ಕೆ. ಬಂದ ತಕ್ಷಣ ಜಾನ್ವಿ ಅವರಿಗೆ, ಏನ್ ಮೇಡಮ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದಾರಾ, ಸಖತ್ತಾಗಿ ಕಾಣ್ತಾ ಇದ್ದಾರಾ, ಸೂಪರ್ ಆಗಿ ಕಾಣ್ತಾ ಇದ್ದಾರಾ ಅಂತೇಳಿ ಸ್ವಲ್ಪ ಹೊಗಳ್ತಾರೆ. ಸೊ ಇದಾದ ನಂತರ ಮಲ್ಲಮ್ಮನವರ ಒಂದು ದೃಶ್ಯ ಆರಂಭವಾಗುತ್ತೆ. ದೇವರಿಗೆ ಕೈ ಮುಗಿಯೋದು ಮಧ್ಯರಾತ್ರಿ ಇಲ್ಲಿ ಅಂತೇಳಿ, ನೀವು ಯಾಕೆ ಕೈ ಮುಗಿಯಕ್ಕೆ ಹೋಗಿದ್ರಿ, ಏನ್ ಬೇಡ್ಕೊಂಡ್ರಿ ದೇವರಲ್ಲಿ, ಸಪೋಸ್ ನೀವು ಆ ಥರ ಕುಂತ್ಕೊಂಡಿದ್ದೆ ಬೇರೆ ಯಾರಾದ್ರೂ ಸ್ಪರ್ಧೆಗಳ ಮುಂದೆಪ್ಪ ಅಂತಂದ್ರೆ ಗೋವಿಂದ ಆಗಿಬಿಡೋರು ಅಂತೇಳಿ ಸ್ವಲ್ಪ ಮಾತಾಡಿಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇದಾದ ನಂತರ ರಕ್ಷಿತಾ ಅವರ ಒಂದು ವಿಚಾರಕ್ಕೆ ಬರ್ತಾರೆ. ರಕ್ಷಿತಾ ಅವರೇ, ಬಿಗ್ ಬಾಸ್ ಅಂದರೆ ಏನು ಅಂತೇಳಿ ಒಂದು ಕ್ವಶನ್ ಕೇಳ್ತಾರೆ. ಬಿಗ್ ಬಾಸ್ ಅಂದರೆ ಲೈಫ್ ಚೇಂಜಿಂಗ್ ಮೂಮೆಂಟ್. ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ನಮ್ಮ ಒಂದು ಬಿಗ್ ಬಾಸ್ನ ಪ್ರಮೋಟ್ ಮಾಡಿ ಅಂದರೆ ಮಾಡ್ತೀರಾ? ಹ್ಞೂ ಸರ್ ಮಾಡ್ತೀನಿ. ಹೇಗೆ? ಸೀಸನ್ಸ್ ತುಂಬ ಉಂಟು, ಬಟ್ ರೀಸನ್ಸ್ ಹೇಳೋಕ್ಕೆ ಅದೇ ಇಲ್ಲ. ಇಲ್ಲಿ 15-16 ಕಂಟೆಸ್ಟೆಂಟ್ಗಳು ಬರ್ತಾರೆ. 15-16 ಕಂಟೆಸ್ಟೆಂಟ್ಗಳು ಬೇರೆ ಬೇರೆನೇ ಇರ್ತಾರೆ. ಒಂದು ಕಂಟೆಸ್ಟ್ನಲ್ಲಿ ಎಂತ ಉಂಟು, ಇನ್ನೊಂದು ಕಂಟೆಸ್ಟ್ನಲ್ಲಿ ಎಂತ ಇಲ್ಲ. ಬೇರೆ ಬೇರೆ ಕಂಟೆಸ್ಟೆಂಟ್ಗಳಲ್ಲಿ ಬೇರೆ ಬೇರೆ ನೋಡಬಹುದು. ಸ್ಪೈಸ್ನೆಸ್, ಅಗ್ರೆಸಿವ್, ಮೋಷನ್ಸ್. ಸುದೀಪ್ ಸರ್, ಮೋಷನ್ಸಾ ಅಥವಾ ಎಮೋಷನ್ಸಾ, ಇದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಸುದೀಪ್ ಸರ್, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಹತ್ರ ಇರೋದು ಇನ್ನೊಬ್ಬರ ಹತ್ರ ಇಲ್ಲ. ಕೆಲವರಲ್ಲಿ ಮೋಷನ್ಸು, ಇನ್ನು ಕೆಲವರಲ್ಲಿ ಎಮೋಷನ್ಸು ಇದೆ ತಾನೇ? ಹ್ಞೂ ಸರ್. ಇವ್ರ ಹತ್ರ ಎಂಥ ಸ್ಪೆಷಲ್ ಉಂಟು, ಅವ್ರ ಹತ್ರ ಎಂಥ ಸ್ಪೆಷಲ್ ಉಂಟು ಅಂತ ನೀವು ಹುಡುಕಿ ಪಿಕಪ್ ಮಾಡ್ತೀರಿ, ಕ್ಯಾಚ್ ಮಾಡ್ತೀರಿ ಅಂತೇಳಿ ಸುದೀಪ್ ಸರ್ ಅವರಿಗೆ ಒಂದಿಷ್ಟು ಮನೋರಂಜನೆ ಕೊಡ್ತಾರೆ ಅಂತ ಹೇಳ್ಬೋದು ರಕ್ಷಿತಾ ಅವರು. ಈ ಒಂದು ಹುಡುಗಿಯ ಮಾತುಗಳನ್ನ ಕೇಳ್ತಾನೆಪ್ಪ ಅಂದರೆ, ಆ ಅಂತ ಒಂದು ಪದಗಳ ಮಧ್ಯೆ ಬರ್ತಕ್ಕಂಥ ಆನ ಕಟ್ ಮಾಡೋಕ್ಕೆ 4 ಜನ ಎಡಿಟರ್ಗಳು ಬೇಕಾಗುತ್ತೆ. ಹಾಗೆಯೇ ಲೈಕ್ ಈ ಒಂದು ಲೈಕ್ನ ಎಡಿಟ್ ಮಾಡೋಕ್ಕೆ ಸಹಿತ ಎಕ್ಸ್ಟ್ರಾ ಎಡಿಟಿಂಗ್ ಎಫರ್ಟ್ ಬೇಕಾಗುತ್ತೆ ಬಿಗ್ ಬಾಸ್ ತಂಡದವರಿಗೆ. ನಿಮ್ಮಲ್ಲೂ ಅದು ಇದೆ, ಆದ್ರೆ ಅದು ಒಳಗಡೆ ಇದೆ. ಅದನ್ನ ನೀವು ಹೊರಗಡೆ ತೆಗಿಬೇಕು, ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು, ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಲ್ ತೋರಿಸ್ಬೇಕು. ಆಗ ಅವರು ನಿಮ್ಮ ಇದನ್ನ ನೋಡಿ ಖುಷಿ ಪಡ್ತಾರೆ, ಇದೇ ತರದ ಅವಾರ್ಡ್ ಕೊಡ್ತಾರೆ. ಇನ್ನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ನಪ್ಪ ಅಂದ್ರೆ ಗಂಗಮ್ಮನ ಕಾಟ ಆದ್ನಪ್ಪ ಅಂತಂದ್ರೆ, ಇನ್ನು ಬಿಗ್ ಬಾಸ್ ನೋಡೋಣ ಅಂತ ಟಿವಿ ಆನ್ ಮಾಡಿದ್ರೆ ಈ ಅಮ್ಮನ ಕಾಟ. ಲೈಕ್. ಸೊ ಇದಾದ ನಂತರ ಒಂಟಿ ಮತ್ತು ಜಂಟಿಗಳು ನೀವೆಲ್ಲ ಹೇಗಿದ್ದೀರಿ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ವಿಚಾರನ ತಿಳಿಸಿದ್ರು ಅಂತ ಹೇಳ್ಬೋದು. ಇಲ್ಲಿ ಇಷ್ಟ ಆಗ್ತಾ ಇದೆ ನಮಗೆ ಜೋಡಿ ಅನ್ನೋದಾದರೆ ಅದು ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ಮಾತ್ರ ಸುದೀಪ್ ಸರ್ ಅವ್ರ ಮುಂದೆ ಹೇಳ್ತಾರೆ. ಈ ಕುರಿತು ಈ ಒಂದು ಜೋಡಿಗಳ ಒಂದು ಫಸ್ಟ್ ಬೇಕು ಆಮೇಲೆ ಸೆಕೆಂಡ್ ಬೇಕು ಅಂತೇಳಿ ಒಂದು ಫನ್ನಿ ಆಗಿರ್ತಕ್ಕಂಥ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು, ದೃಶ್ಯಗಳನ್ನು ಅವ್ರ ಮುಂದೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಸುದೀಪ್ ಸರ್ ಅವರು. ಈ ಒಂದು ದೃಶ್ಯಗಳನ್ನು ನೋಡಿದ ನಂತರ ಬೇರೆ ಯಾರಾದರೂ ಸ್ವಾಪ್ ಆಗ್ತೀರಾ, ಯಾರೂ ಒಪ್ಕೊಳ್ಳೋದಿಲ್ಲ. ಅದ ನಂತರ ನಿಮ್ಗಳ ಒಂದು ಜೋಡಿಗಳ ಬಗ್ಗೆ ಒಂದಿಷ್ಟು ನನಗೆ ಕುತೂಹಲಕಾರಿಯಾಗಿರ್ತಕ್ಕಂಥ ಸನ್ನಿವೇಶ, ನಿಮ್ಮಲ್ಲಿ ಅವ್ರನ್ನ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಈ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಒಂದೇ ಉತ್ತರವನ್ನಪ್ಪ ಅಂತಂದರೆ ಸರಿ ಪಾಸ್ ಆಗ್ತೀರಾ. ಸಪೋಸ್ ಬಂದಿಲ್ಲ ಅಂತಂದರೆ ಅಲ್ಲಿ ಪೌಡ್ರ್ ಇದೆ, ಪೌಡ್ರ್ ಮುಖಕ್ಕೆ ಹಚ್ಕೋಬೇಕಾಗುತ್ತೆ ನೀವು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ತುಂಬಾ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು. ಗಿಲ್ಲಿ ಮತ್ತು ಕಾವ್ಯ ಅವರು ಸರಿಯಾದ ಉತ್ತರ ಕೊಟ್ಟರು ಅಂತ ಹೇಳ್ಬೋದು. ಇಲ್ಲಿ ಎಲ್ಲರಿಗಿಂತ ಸರಿಯಾದ ಉತ್ತರ ಜಾಸ್ತಿ ಕೊಟ್ಟಿದ್ದು ಗಿಲ್ಲಿ ಮತ್ತು ಕಾವ್ಯ ಅವರು ಅಂತಲೇ ಹೇಳ್ಬೋದು. ಎಸ್ ಆರ್ ನೋ ರೌಂಡ್ ಆರಂಭವಾಗುತ್ತೆ. ಮೊದಲನೇ ಪ್ರಶ್ನೆ ಯಾವುದು ಅನ್ನೋದಾದರೆ, ಈ ಮನೆಯ ರೆಬಲ್ ಸ್ಟಾರ್ ರಕ್ಷಿತಾ. ಇವರು ರೆಬಲ್ ಅಲ್ಲ ಸರ್, ಇವರು ಟ್ರಬಲ್ ಸ್ಟಾರು ಅಂತೇಳಿ ಸತೀಶ್ ಅವ್ರ ಸಹಿತ ಇವರು ರೆಬಲ್ಲೇ ಸರ್, ವಿಲನ್ ಪಾತ್ರ ಮಾಡಿರ್ತಕ್ಕಂಥವ್ರನ್ನೇ ಆಧರಿಸಿಬಿಟ್ರು ಇವರು. ಅಶ್ವಿನಿ ಗೌಡ ಅವರು ಸಹಿತ ಇವರು ರೆಬಲ್ಲೇ ಸರ್ ಅಂತೇಳಿ ಎಸ್ ಅಂತ ಹೇಳ್ತಾರೆ. ರಾಸಿಕ್ ಅವರು ಅಡುಗೆ ಮನೆಯ ಗೊಂಬೆ ಅಂತೇಳಿ ಎರಡನೇ ಒಂದು ಪ್ರಶ್ನೆ ಆರಂಭವಾಗುತ್ತೆ. ರಾಸಿಕ್ ಅವರು, ನಾನು ಅಡುಗೆ ಮನೆ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ಓಡಾಡಿದ್ದೀನಿ, ಅಲ್ಲಿ ಎಲ್ಲಿ ಮಾತಾಡಬೇಕಲ್ಲಿ ಮಾತಾಡಿದ್ದೀನಿ, ಎಲ್ಲಿ ಜಗಳ ಆಡಬೇಕಲ್ಲಿ ಆಡಿದ್ದೀನಿ, ಅಡುಗೆ ಮನೆ ಬಿಟ್ಟು ಬೇರೊಂದು ಪ್ರದೇಶನೂ ಸಹ ನನಗೆ ಗೊತ್ತು ಅಂತೇಳಿ ರಾಸಿಕ್ ಅವರು ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇನ್ನು ಮೂರನೇ ಪ್ರಶ್ನೆ ವಿಚಾರಕ್ಕೆ ಬರೋದಾದರೆ, ಕಾವ್ಯ ಅವರು ಗಿಲ್ಲಿ ಜೊತೆ ಇರುವ ಫ್ರೀ ಪ್ರಾಡಕ್ಟ್ ಗಿಫ್ಟ್ ನಿಜಾನ ಸುಳ್ಳ? ಹಲವಾರಷ್ಟು ಮಂದಿ ಹೌದು ಅಂತಾರೆ.
ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿ ಕಾವ್ಯ ಅವರು ತಿಳಿಸ್ತಾರೆ. ಮನೆಯಲ್ಲಿ ಪ್ರಾಬ್ಲಮ್ ಬಂತಂದ್ರೆ ಸುಧೀರ್ ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಅಣ್ಣ ಹೊರಗಡೆ 45 ಆಂಟಿ ವಿಲನ್ಗಳ ಜೊತೆ ಹೋರಾಡ್ಬೋದಣ್ಣ, ಇಲ್ಲಿ ಆಂಟಿಗಳಿಗೆ ವಿಲನ್ಗಳ ಜೊತೆ ಹೋರಾಡಕ್ಕಾಗಲ್ಲ, ನನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ ಅಣ್ಣ ಅಂತೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸುಧೀರ್ ಅವರು. ಸುಧೀರ್ ಅವರು ನೋಡಿದ್ರೆ ಸಾಫ್ಟ್ ಕಾರ್ನರ್ ನನಗೆ ಅನಿಸುತ್ತೆ. ಯಾಕಂದ್ರೆ ಅಂದರೆ ಆ ವ್ಯಕ್ತಿಯಲ್ಲಿ ಸಾಫ್ಟ್ನೆಸ್ ತುಂಬಾ ಇದೆ ಅನಿಸುತ್ತೆ. ಇನ್ನೊಬ್ಬರಿಗೆ ಕೆಟ್ಟು ಮಾಡಬೇಕು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋ ಮನೋದೃಷ್ಟಿನೇ ಇಲ್ಲ ಅವರಿಗೆ. ಜಾಸ್ತಿ ರ್ಯಾಶ್ ಆಗಿರೋದಿಲ್ಲ ಇವರು ಅಂತ ನನಗನ್ಸುತ್ತೆ. ಸೊ ಇದಾದ ನಂತರ ಧ್ರುವ್ ಅಂತ ಅವ್ರ ಬಗ್ಗೆ ಒಂದು ಪ್ರಶ್ನೆ ಬರ್ತೈತಿ. ಈ ಮನೆಯಲ್ಲಿ ತುಂಬ ಒಳ್ಳೆಯವರು ಅಂತೇಳಿ ಕ್ವಶನ್ ಮಾರ್ಕ್ ಬಿಡ್ತಾರೆ ಸುದೀಪ್ ಸರ್ ಅವರು. ಕೆಲವೊಬ್ರು ಮಲ್ಲಮ್ಮ ಅಂತಾರೆ, ಇನ್ನು ಕೆಲವೊಬ್ರು ಧ್ರುವ್ ಅಂತಾರೆ. ನಂತರ ಈ ಮನೆಯ ಕಾರ್ಟೂನ್ ರಕ್ಷಿತಾ ಅಂತೇಳಿ ಒಂದು ಪ್ರಶ್ನೆ ಬರ್ತೈತಿ. ಈ ಒಂದು ಸೆಂಟೆನ್ಸ್ನ ಹೇಳಿದ್ದು ಅಶ್ವಿನಿ ಗೌಡ ಅವರು. ಸೊ ಅವ್ರನ್ನ ಕೇಳಿದ್ನಪ್ಪ ಅಂದ್ರೆ ಹಂಗೇನಿಲ್ಲ ಅಣ್ಣ, ಅವ್ರು ಕಾರ್ಟೂನ್ ಥರ ಇಲ್ಲ ಅಂತೇಳಿ ಹೇಳ್ತಾರೆ. ಡಿಫ್ರೆಂಟ್ ಆಗಿರ್ತಕ್ಕಂಥ ಉತ್ತರ ಬಂದು ಅಂತ ಹೇಳ್ಬೋದು ಕೆಲವೊಬ್ಬರ ಕಡೆಯಿಂದ. ಸುದೀಪ್ ಸರ್ ಅವರು ಇವೆಲ್ಲ ಪ್ರಶ್ನೆಗಳನ್ನು ಯಾಕೆ ಕೇಳಿದೀವಿ ಅಂತಂತಂದ್ರೆ, ನಿಮ್ಗಳ ಒಂದಿಷ್ಟು ಅಭಿಪ್ರಾಯಗಳು ಹೊರಗಡೆ ಇರ್ತವೆ ಅಥವಾ ನಿಮ್ಮಲ್ಲಿ ಯಾರಾದರೂ ಈ ಥರ ಮಾತಾಡಿರ್ತಾರೆ, ಅವುಗಳನ್ನು ಸ್ವಲ್ಪ ನಿಮ್ಮ ಒಂದು ಹಂತಕ್ಕೆ ತಲುಪಿಸೋ ಜವಾಬ್ದಾರಿ ನಂದಾಗಿರ್ತೈತಿ. ಸರಿಯಾದ ಉತ್ತರ ಕೊಟ್ಟೆಪ್ಪ ಅಂತಂದ್ರೆ ಅಡ್ಡಿಲ್ಲ. ಸಪೋಸ್ ಏನಾದ್ರು ತಪ್ಪು ಉತ್ತರ ಕೊಟ್ಟನಪ್ಪ ಅಂದರೆ ಬಹಳ ತಪ್ಪಾಗಿ ಕಾಣಿಸ್ತೀರಿ ನೀವು ಹೊರಗಡೆ ತಿಳುವಳಿಕೆ ನೀಡಿದ್ರು ಅಂತ ಹೇಳ್ಬೋದು. ಸೊ ಇದಾದ ನಂತರ ಒಂದು ಗೇಮ್ ಆರಂಭ ಆಗುತ್ತೆ. ಡೌರಾಣಿ, ಸೋಮಾರಿ, ಹಂಗೆ ಹಿಂಗೆ ಅಂತ ಒಂದಿಷ್ಟು ವಾಕ್ಯಗಳು ಇರ್ತವೆ. ಅವುಗಳನ್ನು ನಿಮಗೆ ಯಾರಿಗೆ ಇಷ್ಟ ಆಗೋನೋ ಕೊಡ್ಬೇಕನ್ಸುತ್ತೋ ಆ ಒಂದು ವಾಕ್ಯಗಳನ್ನು ಅವರಿಗೆ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಸೊ ಇದಾದ ನಂತರ ಧನುಷ ಮತ್ತು ಮಂಜು ಭಾಷಿಣಿ, ರಾಶಿಕಾ, ಜಾನ್ವಿ ಅವರು ಇವರೆಲ್ಲ ಸೇಫ್ ಆಗ್ತಾರೆ. ಕೊನೆಗೆ ಉಳಿದಿದ್ದು ಸ್ಪಂದನ ಮತ್ತು ಮಾಳು ಅವರು ಉಳ್ಕೊತಾರೆ. ನಾವೇನೋ ಇವ್ರ ಮನೆಗೆ ಹೋಗ್ತಾರೆ ಅಂತ ಖುಷಿ ಪಟ್ನಪ್ಪ ಅಂತಂದರೆ, ಇವ್ರು ನೋಡಿದ್ರೆ ಬಿಗ್ ಬಾಸ್ನವರು ನಮಗೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಸೂಟ್ ಕೇಸ್ ಇದೆಯಲ್ಲ ಅದನ್ನ ಓಪನ್ ಮಾಡಿ ಅಂತಾರೆ. ಅದನ್ನ ಓಪನ್ ಮಾಡಿನಪ್ಪ ಅಂತಂದರೆ ಫೈನಲಿಸ್ಟ್ ಆಗಿ ಸೆಲೆಕ್ಷನ್ ಆಗಿದ್ದೀರಿ ನೀವು ಅಂತೇಳಿ ಮಾಳು ಮತ್ತು ಸ್ಪಂದನ ಅವರಿಗೆ ಆ ಒಂದು ಅದೃಷ್ಟ ಸಿಗ್ತೈತಿ. ಈ ಒಂದು ವೀಕ್ ಏನಿದೆ, ಜನಗಳು ವೋಟ್ ಮಾಡಿರೋದು ಹೊರಗಡೆ ಕಳಿಸೋಕೆ ಅಲ್ಲ ಅಂತೆ, ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಮಾಡೋಕೆ ಜನರ ವೋಟ್ಗಳನ್ನು ಪರಿಗಣಿಸಲಾಗಿದೆ ಅಂತೆ. ಇದು ಯಾವ್ದು ಸರಿ? ಇದು ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ. ಬಹುಶಃ ಸ್ಪಂದನನ ಉಳಿಸ್ಕೊಳ್ಳೋಕೆ ಹೈ ಡ್ರಾಮಾ ಏನಾದರೂ ಮಾಡಿದಾರ ಬಿಗ್ ಬಾಸ್ನವರು ಅಂತ ನನಗನ್ಸುತ್ತೆ. ಜನರೇನು ದಡ್ರ ಈ ರೀತಿ ಒಂದು ಪರ್ಫಾರ್ಮೆನ್ಸ್, ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಒಂದು ಕಂಟೆಸ್ಟೆಂಟ್ಗಳನ್ನು ಡೈರೆಕ್ಟ್ ಫೈನಲಿಗೆ ಕಳಿಸೋವಷ್ಟು ದಡ್ರ? ಅದೇನೋ ಅಂತಾರಲ್ಲ, ಕೋತಿ ಬೆಣ್ಣೆನ ತಿಂದು ಮೇಕೆ ಮುಖಕ್ಕೆ ಬರೆಸ್ತಂತೆ, ಹಂಗಾಯ್ತು ಇವ್ರ ಪರಿಸ್ಥಿತಿ. ತಮ್ಮ ಒಂದು ವೈಯಕ್ತಿಕ ನಿಲುವಿಗೆ ಜನರ ಒಂದು ಓಟುಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಹಿಂಗೆಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದ್ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ಗಳಿಗೆ ಆಗ್ತಕ್ಕಂಥ ಒಂದು ಮೋಸ ಅಂತಲೇ ಹೇಳ್ಬೋದು. ಸೊ ಗೈಸ್, ಇಷ್ಟು ನನ್ನ ಒಂದು ಅಭಿಪ್ರಾಯ ಇರ್ತೈತಿ. ಇದರಲ್ಲಿ ಏನಾದರೂ ತಪ್ಪಿದೆಯಪ್ಪ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.